ರೋಣ ಈ ಕಡೆ ಭಾಳ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ವಿತ್ ಉದಯ ಹಾಲಿಡೇಸ್. ಇವತ್ತು ಅಣ್ಣಿಗೇರಿಗೆ ಬಂದೀವ್ರಿ. ಇಲ್ಲಿ ಒಂದು ಫೇಮಸ್ ದೇವಸ್ಥಾನ ಐತ್ರಿ, ಅಮೃತೇಶ್ವರ ದೇವಸ್ಥಾನ, ಶಿವಂದ ದೇವಸ್ಥಾನ ಐತ್ರಿ. ಅಲ್ಲಿ ಹೋಗಿ ನಿಮ್ಗೆ ಸ್ವಲ್ಪ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಂತ ಅಣ್ಣಿಗೇರಿಗೆ ಬಂದಿ ನೋಡ್ರಿ ಈಗ ಜಸ್ಟ್. ಆಮೇಲೆ ಇದು ಲೊಕೇಶನ್ ನಿಮ್ಗೆ ಗದಗ್ಲಿಂದ ಒಂದು 25 ಕಿಲೋಮೀಟ್ರ್ ಗದಗ್ಲಿಂದ ಆಕೈತ್ರಿ. ಹುಬ್ಳಿಯಿಂದ 35 ಕಿಲೋಮೀಟ್ರ್ ಆಕೈತಿ, 35. ಆಮೇಲೆ ಈ ಕಡೆ ನವಲಗುಂದಿಂದ ಬಂದ್ರೆ ಒಂದು 18-20 ಕಿಲೋಮೀಟ್ರ್ ಆಗೈತೆ. ಚಲೋ ಐತಿ, ಬರೀ ಅದೊಂದು ತೋರಿಸ್ತೀನಿ. ಈಗ ಇದು ಬಂತು ನೋಡ್ರಿ, ಇಲ್ಲಿ ಆರ್ಚ್, ಶ್ರೀ ಅಮೃತೇಶ್ವರ ಮಹಾದ್ವಾರ ಅಣ್ಣಿಗೇರಿ. ಬರೀ ಇಲ್ಲ ಸ್ವಲ್ಪ ಯಾರು ಇದ್ರ ಪೂಜಾರಿಗಳು ಇದ್ರ ಹೇಳಿದ್ರೆ ಚಲೋ ರೀ, ಇಲ್ಲ ನಾನೇ ಹೇಳ್ಕೊಂಡು ಇದು ಮಾಡ್ಕೊಂಡ್ ಬರ್ತೀನಿ ಅಂತ. ಆಮೇಲೆ ಅಣ್ಣಿಗೇರಿ ಇಲ್ಲಿ ಬರಾಕ್ ನಿಮ್ಗೆ ಬಸ್ಸಿಂದು ಅನುಕೂಲ ಐತಿ, ಬಸ್ ಸ್ಟ್ಯಾಂಡ್ ಕಡೆನೇ ಐತ್ರಿ. ಆಮೇಲೆ ಇದೈತಿ, ರೈಲ್ವೆ ಸ್ಟೇಷನ್ ಐತಿ, ಇಲ್ಲಿ ಎರಡೂ ಅನುಕೂಲ ಐತಿ ಬರಾಕ್. ಆಮೇಲೆ ಇದು ಲೊಕೇಶನ್ ಇರೋದು ಮೇನ್ ಮಾರ್ಕೆಟ್, ಅಣ್ಣಿಗೇರಿದ ಮೇನ್ ಮಾರ್ಕೆಟ್ ಐತಿ. ಮಾರ್ಕೆಟ್ ನಡುವೆ ಐತ್ರಿ, ಅಣ್ಣಿಗೇರಿ ಸೆಂಟ್ರ್ ಪ್ಲೇಸ್ ಇದು ಅಮೃತೇಶ್ವರ ದೇವಸ್ಥಾನ. ಬಂತು ನೋಡ್ರಿ ಅಮೃತೇಶ್ವರ ದೇವಸ್ಥಾನ. ಇದು ಹೊರಗಿಂದ ಇದ್ರಿ, ಇದು ಪಾರ್ಕಿಂಗ್. ಇಲ್ಲೇ ನಿಮ್ಗೆ ಪಾರ್ಕಿಂಗ್ನೂ ಐತಿ, ಬರ್ರಿ ಪಾರ್ಕಿಂಗ್ ಮಾಡಿ ಒಳಗೆ ಹೋಗೋಣ. ಅಣ್ಣಿಗೇರಿ ಅಮೃತೇಶ್ವರ ದೇವಸ್ಥಾನಕ್ಕೆ ಬಂದಿ ನೋಡ್ರಿ. ಇದು ಭಾಳ ಇದು ಯಾವ್ದ್ರಿ, ಇದು ಕಲ್ಯಾಣಿ ಚಾಲಕರ ಕಾಲದಾಗಿಂದ ಇದೈತ್ರಿ. ಇದು ಯಾವಾಗ್ರಿ 1050 ಅವಾಗಿಂದ ಇದು ಎಸ್ಟಾಬ್ಲಿಷ್ ಆಗೈತಿ. ಆಮೇಲೆ ಇದು ಒಳಗೆಲ್ಲ ನಿಮಗೆ ಭಾಳ ಶಿಲ್ಪಕಲೆ ನಮ್ ಅಣ್ಣಿಗೇರಿದು ಚಾಲುಕ್ಯರ ಕಾಲದಾಗಿಂದ್ರಿ ಇದು ದೇವಸ್ಥಾನ. ಭಾಳ ಚಂದ ಐತಿ, ಎಲ್ಲ ಫೇಮಸ್ ಆಗೈತಿ. ಆಮೇಲೆ ಇಲ್ಲಿ 2 ಇವು ಬರ್ತಾವ್ರಿ. ಇವು ಇಲ್ಲಿ ನಾವು ಒಳಗೆ ಹೋಗ್ಬೇಕಾದ್ರೆ ಸ್ವಲ್ಪ ಬಗ್ಗೆ ಇದು ಮಾಡ್ಕೊಂಡು ಹೋಗ್ಬೇಕ್ರಿ. ನೋಡ್ರಿ ಎಲ್ಲ ಕಂಬ ಗಿಂಬ ಎಲ್ಲ ಭಾಳ ಫೇಮಸ್ ಅಂದ್ರೆ ನೋಡೋಂಗ ಐತಿ, 2 ಕಣ್ಣು ಸಾಲೋದಿಲ್ಲ, ಭಾರಿ ಬೆಸ್ಟ್ ಐತಿ. ಬಂದು ಒಂದು ಭೇಟಿ ಕೊಡ್ರಿ, ಬರ್ರಿ ನೋಡೋಣ. ಸ್ವಲ್ಪ ಅಲ್ಲಿ ಯಾರ ಪೂಜಾರಿ ಇದ್ರೆ ಸ್ವಲ್ಪ ಪರಿಚಯ ಮಾಡಿಸ್ತೀನಂತ. ನೋಡ್ರಿ ಇದೆಲ್ಲ ಹೊರಗಿಂದ ಇದು ಪೂರ ಭಾಳ ಚಂದ ಐತ್ರಿ. ಫ್ರೀ ಇದ್ದಾಗ ಬಂದು ಭೇಟಿ ಕೊಡ್ರಿ. ನೋಡ್ರಿ ಎಲ್ಲ ಎರಡು ಗೋಪುರ ಇರ್ಬೇಕ್ರಿ ಇದಕ್ಕೆ, 2 ಗೋಪುರ ಅದಾವ. ಅವಾಗ 50ರಾಗಿಂದ ಇರ್ಬೇಕ್ರಿ ಇದು. ಭಾಳ ಚಂದ ಐತ್ರಿ, ಬರ್ರಿ ಸ್ವಲ್ಪ. ಆಮೇಲೆ ಇದು ಉದ್ಭವ ಲಿಂಗ ರೀ, ಇದು ಶಿವಂದ ದೇವಾಲಯ ರೀ, ಉದ್ಭವ ಲಿಂಗ ಐತ್ರಿ ಇಲ್ಲಿ. ಬರ್ರಿ ಇಲ್ಲಿ ಯಾರು ಪೂಜಾರು ಇದ್ರೆ ಏನು ಮಾಡೋಣ. ಬರ್ರಿ ಶಿವಂದ ದರ್ಶನ ಮಾಡೋಣ್ರಿ. ಪರಮೇಶ್ವರದ ಉದ್ಭವ ಲಿಂಗ ನೋಡ್ರಿ. ಅಜ್ಜಾರ ತಡಿ ಅಕ್ಷಯ್, ಒಂದು ನಿಮಿಷ. ಅಲ್ಲ ನಾ ಕೇಳಿದ್ದ ಸ್ವಲ್ಪ ಇದು ಅಮೃತೇಶ್ವರ ದೇವಸ್ಥಾನ ಸ್ವಲ್ಪ ಪರಿಚಯ ಹೇಳ್ರಿ ಅದ. ಸರ ಇದು ಉದ್ಭವಲಿಂಗ ಸರ. ಮುಂದಿರೋದು ಗಣೇಶ, ಈಶ್ವರ ಮುಂದೆ ಗಣಪತಿ, ಬಾಜುಕಿರೋದು ಇದು ತಾಯಿ ಪಾರ್ವತಿ ರೀ. ಮುಂದೆ ಇರುವಂತ ಸ್ಟ್ಯಾಂಡಿಂಗ್ ಶಿವ ಸರ್ 21 ಸ್ಟ್ಯಾಂಡಿಂಗ್ ಶಿವದವರು. ಇದು ನೋಡಿ ಸರ ಕೃತಪಟಿಕ, ಉತ್ಯಪಟಿಕ, ಇದು ಮತ್ಸ್ಯ ಕನ್ಯಾ ರೀ, ಗಜಲಕ್ಷ್ಮಿ. ಅಲ್ಲಿ ನೋಡಿ ಸರ ನಾಟ್ಯ ಗಣೇಶ ಐತಿ ಅಲ್ಲಿ. ಇದು 11ನೇ ಶತಮಾನ ಸರ್.
ಬಸವಣ್ಣವ್ರ ಭಾರಿ ಕಾರ್ಯಕ್ರಮ. ಮತ್ತು ಆಕರ್ಷಣೆ ಭಾಳ ಐತ್ರಿ ನಮ್ಗೆ ಅದ್ರ ಸಂಬಂಧ ನಾವು ಉದ್ದಾಮ ಇದನ್ನ ಮಾಡ್ಕೊಂಡು ಹೋಗ್ಬೇಕಂತೇಳಿ ಬಂದೇವ್ರಿ ನಮ್ದೆಲ್ಲ ಈಗ ಮುಗಿಸ್ಕೊಂಡ್ರೆ ಆಮೇಲೆ ಸ್ವಲ್ಪ ಎಲ್ಲ ಪಬ್ಲಿಕ್ ಇದಾಗದಂತೆ ನಮ್ಮ ಹಿಂದೂ ಇದು ಕಾಶಿ ಇದ್ದಂಗಲ್ರಿ ದಕ್ಷಿಣ ಹಾ, ಕಾಶಿ ದಕ್ಷಿಣ ಕಾಶಿ ಇದೆ. ಹಾ ರೀ. ಇದು ದಕ್ಷಿಣ ಕಾಶಿಗೆ ಕಾಶಿ ಹೋಗಾಕಾಲವು ಇಲ್ಲಿ ನಮ್ಗೆ ಭಾಳ ಇಲ್ಲಿ ಅನುಕೂಲ ಐತ್ರಿ ಹ್ಞೂ. ಆಮೇಲೆ ಉತ್ತರ ಇಲ್ಲಿ ಬಂದು ಕರ್ನಾಟಕ ಏನ್ 5 ಪ್ರದಕ್ಷಿಣೆ ಹಾಕಿದ್ರೆ ಕಾಶಿಗೆ ಹೋದಷ್ಟ ಪುಣ್ಯ ಅಂತ ಹೌದು ಅಂತಾರೆ ಹೌದು ರೂಢಿ ಒಳಗ. ಸರ್ ಇದು ಆತ್ರಿ. ಬರ್ರಿ ಸರ್ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಸರ್. ಹಾ ಇದ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ. ಇದು ನೋಡಿ ಸರ ಶಾಂತಿ ಚಕ್ರ. ಇದಕ್ಕೆ ನಮ್ಮದು ಮೂಡ್ ಅಪ್ಸೆಟ್ ಆಗಿತ್ತು ಅಂತಂದ್ರೆ ಗುಡಿ ಒಳಗೆ ಬರ್ಬೇಕಾದ್ರೆ ನಮ್ಮ ಮೂಡ್ ಅಪ್ಸೆಟ್ ಆಗಿರ್ತದೆ. ಆಫೀಸ್ನಾಗ ಮನ್ಯಾಗ ಅಲ್ಲಿ ಏನೋ ರಗಳೆ ಆಗಿರ್ತೈತಿ. ಇಲ್ಲಿ ಬಂದಷ್ಟ ತಕ್ಷಣ ಅದನ್ನ ನೋಡಿದ್ರಾಗ ನಮ್ದು ಟೆನ್ಷನ್ ಎಲ್ಲ ಹೋಗ್ಬಿಡ್ತೈತಿ. ಹೋಗಿಂದ ಶಿವನ ಕಡೆ ಧ್ಯಾನ ಹೋಗತ್ತಿ. ಅಲ್ಲಿ ನೋಡ್ರಿ ನಾಗ ದೇವತೆಗಳು, ಈಶ್ವರ ನಾಗ ದೇವತೆಗಳು. ಆಮೇಲೆ ಇದು ಕಂಬದ್ದು ಏನೋ ಹೇಳ್ತಾರಲ್ರಿ ಅದರ ಇಲ್ಲಿ ಕಂಬ ಎಷ್ಟು? ಉಸಿರುಗಂಬ ಸರ್. ಹಾ. ಅದು ಉಸಿರುಗಂಬ ಸರ್. ಸಣ್ಣ ಹುಡ್ರಿಗೆ ಉಸಿರುಗಂಬ ಅಂತಾರಿ. ದೊಡ್ಡವ್ರಿಗೆ ಮೈಕೈ ನೋವು, ತಲೆ ನೋವು, ಏನೋ ಆರಾಮಿದ್ರು ಆರಾಮಾಗತ್ರಿ ಅದಕ್ಕೆ ಮುಗಿಸಿದ್ರೆ. ಯಾವ್ದ್ರಿ ಇಲ್ಲಿ ಅಲ್ಲಿ ದೇವಿ ಐತಲ್ರಿ ಅದು. ಇದು ಬರೀ ನಂದಿ ಅಷ್ಟ ಎರಡು ಅಲ್ರಿ ಇಲ್ಲಿ ನಂದಿ ಒಂದರಿ. ನಂದಿ ಒಳಗಿರೋದು ಒಂದ್ರಿ, ಹೊರಗಿರೋದು ಒಂದ್ರಿ. ನಂದಿ ಭಾಳ ಅಂದ್ರ ಭಾಳ ಚಂದ ಐತ್ರಿ ಇದು ದೇವಸ್ಥಾನ. ಇಲ್ಲಿ ಬಂದ ಭೇಟಿ ಕೊಡ್ರಿ. ಇಲ್ಲಿ ನೋಡ್ರಿ ಸರ, ನೋಡ್ರಲ್ಲ ಅದ ಸೇಮ ಸರ. ಅಲ್ಲಿ 21 ಸ್ಟ್ಯಾಂಡಿಂಗ್ ಶಿವ ಅದಾವು, ಇಲ್ಲಿ 11 ಸ್ಟ್ಯಾಂಡಿಂಗ್ ಶಿವ ಅದಾವು ಮ್ಯಾಗ. ಆಮೇಲೆ ಅದರ ಶಿಲ್ಪಕಲೆ ಎಲ್ಲ ಅವಾಗಿಂದ ಅವಾಗಿಂದ ರೀ ಎಲ್ಲ 11ನೇ ಶತಮಾನ 11ನೇ ಶತಮಾನ ನೋಡ್ರಿ. ಏನು ಇದು ಇಲ್ಲ, ಫರ್ಕ್ ಇಲ್ಲ. ನೋಡ್ರಿ ಅವಾಗ ಮಸೀದಿ ಬಿದ್ದಿಲ್ಲ ಏನಿಲ್ಲ, ಕೈಯಲ್ಲೇ ಕೆತ್ತ ನೋಡ್ರಿ ಫೋಕಸ್ ಮಾಡಿ ಸ್ವಲ್ಪ ಅಕ್ಷಯ ನೋಡ್ರಿ ಎಲ್ಲ ಹೆಂಗ್ ಯಾವ ನಮಗೆ ಮಸೀದ್ ವಾಸ್ತುನ ಈಗ ಮಸೀದ್ ಹೋಗಿ ಹಿಂಗ ಆಗೋದ್ರಿ ಸ್ವಲ್ಪ ಎಲ್ಲ ಮ್ಯಾಗ್ನೆಟಿಕ್ ತೋರಿಸ್ರಿ ಪೂರ ನೋಡ್ರಿ ಮ್ಯಾಗ ಶಿವನ್ ಧ್ಯಾನ ಐತ್ರಿ. ಬಾಜುಕ 11 ಸ್ಟ್ಯಾಂಡಿಂಗ್ ಶಿವ. ಆಮೇಲೆ ಅದರ ಇದು ಜಾತ್ರೆ ಯಾವಾಗ ಆಕೈತ್ರಿ? ಇದು ಹೊಚ್ಚ ಹುಣ್ಣಿಮೆ ದಿನ ಡಿಸೆಂಬರ್ದಾಗ. ಡಿಸೆಂಬರ್ ಹೊಚ್ಚ ಹುಣ್ಣಿಮೆ ದಿನನ ಆಗುತ್ತೆ. ಬರ್ರಿ ಇದು ಬಸವಣ್ಣ ಇದು ಬಸವಣ್ಣ ಅವ್ರಿ. ಇದು ಬಸವಣ್ಣ ಒಂದು ತಾಯಿ, ಒಂದು ಕಣ್ಣು ತಾಯಿ ನೋಡ್ತತ್ರಿ, ಒಂದು ಕಣ್ಣು ಪರಮಾತ್ಮನ ನೋಡ್ತತ್ರಿ. ಇದು ಯಾಕೆ ಐತೆ ಅನ್ನೋ ಕಷ್ಟ ಸರ್. ಇಲ್ಲಿದ್ದ ನೋಡ್ರಿ ಸ್ಪೀಡ ಅಮೃತತ್ವ ಅಂತ. ಇದಕ್ಕೆ ಬಂದು ಪ್ರದಕ್ಷಿಣೆ ಹಾಕಿದ್ರೆ 5 ಕಾಶಿ ರಾಮೇಶ್ವರ ಹೋಗೋದಷ್ಟ ಪುಣ್ಯ ರೀ. 5 ಹಾಕಿದ್ರೆ ಕಾಶಿಗೆ ಹೋಗೋಷ್ಟ ಪುಣ್ಯ ರೀ. ಪ್ರತಿ ಪಾಡ್ಯಕ್ಕೆ ಸೂರ್ಯಗ್ರಹಣ ಬೀಳುತ್ತೆ ಸರ್ ಇಲ್ಲಿದ್ದ ಅಲ್ಲಿಗೆ ಈಶ್ವರನ ಮ್ಯಾಲೆ. ವಿಶೇಷ ಐತ್ರಿ ಅದರ ಇದು ಮತ್ತೇನು ವಿಶೇಷ ಇಲ್ಲಿ ಹೊರಗೆ ಹೊರಗೆ ಬರ್ರಿ ಹಾ ರೀ ಮೊಣಕಾಯಿ ಇದ್ರೆ ಮೊಣಕಾಯಿ ಹಚ್ಬೋದು, ಕಾಲ ಹಾ ಮತ್ತೆ ಅದ ವಿಶೇಷ ರೀ ಅದರ ಎಲೆ ಮಾವಿನ ಹಾ ಅದು ಗಣೇಶರು ನಾಗದೇವತೆಗಳು ಹಿಂಗೆ ಹೋಗ್ತಾರೆ. ಹಂಗೆ ಈಶ್ವರ ಲಿಂಗ ಆಗೋದು. ಆಯ್ತು ಆಯ್ತು ಬರ್ರಿ. ಇವು ನೋಡ್ರಿ ಎಲ್ಲ ಸ್ವಲ್ಪ ಇವು ಹೆಂಗದಾವ ಎಲ್ಲ ಕೆತ್ತನೆ ಎಲ್ಲ ಭಾಳ ಆಗಿನ ಕಾಲದಾಗ ಕೈಲೇ ಮಾಡಿದ್ ನೋಡ್ರಿ ಎಲ್ಲ ಇವು ಭಾಳ ಅಂದ್ರೆ ಭಾಳ ಚಂದ ಐತ್ರಿ. ಆಮೇಲೆ ಹುಬ್ಬಳ್ಳಿ ಧಾರವಾಡ ಗದಗ ಮಂದಿಗೆ ಅಂತೂ ಭಾಳ ಸಮೀಪ ಐತಿ. ಬಂದು ಒಮ್ಮೆ ಭೇಟಿ ಕೊಡ್ರಿ, ನೋಡ್ರಿ ಎಲ್ಲ ಹೆಂಗೈತಿ. ನೋಡ್ರಿ ಹೊಲ ಕೆತ್ತನೆ ನೋಡ್ರಿ ಎಲ್ಲ ಹೆಂಗದಾವ ಪೂರ. ಇಲ್ಲೊಂದು ಬಾವಿ ಐತ್ರಿ ಇದು. ಇಲ್ಲೊಂದು ಹೊಂಡ ಐತಿ ನೋಡ್ರಿ ಎಲ್ಲ. ಗೊಬ್ಬರ ಹೆಂಗೈತಿ, 2 ಗೊಬ್ಬರ ಬರ್ತಾವ್ರಿ ಇದಕ್ಕೆ. ಕೆಳಗಿಂದ ಮ್ಯಾಗಿನ ಮಠ ನೋಡ್ರಿ ಎಲ್ಲ ಹೆಂಗೈತಿ, ಭಾಳ ಚಂದ ಐತಿ. ಮಂದ ಭೇಟಿ ಕೊಡ್ರಿ ಭಾಳ ನಿಮಗೂ ಸಮೀಪ. ಲಕ್ಕುಂಡಿ ಆಮೇಲೆ ಎಲ್ಲ ಸಮೀಪಕ್ಕವ್ರಿ. ಲಕ್ಕುಂಡಿ ದೇವಸ್ಥಾನ, ಆಮೇಲೆ ಗದಗೊಳಗ ವೀರನಾರಾಯಣ ದೇವಸ್ಥಾನ,
ಇದು ಲಿಂಗು ಏನ್ರ ಮರ. ಇಲ್ಲೊಂದು ಲಿಂಗು ಐತೆ ನೋಡ್ರಿ. ಇದು ದೇವಸ್ಥಾನ ನೋಡ್ರಿ. ನೋಡ್ರಿ ಗೋಪುರ ನೋಡ್ರಿ. ಇದು ಹಿಂದಿನ ಭಾಗ ರೀ. ಇದು ಹಿಂದೆ ಬಂದೀವಿ ಈಗ. ಆಮೇಲೆ ಇದು ಶ್ರೀ ಕೃಷ್ಣಾನಂದ ಸ್ವಾಮಿ ನೋಡ್ರಿ ಎಲ್ಲ ಹೆಂಗೆ ಇದೈತ್ರಿ. ಇದು ಕಲ್ಯಾಣ ಚಾಲುಕ್ಯರ ಕಾಲದಾಗ ಆಗಿದ್ರಿ ಇದು ಎಲ್ಲ ದೇವಸ್ಥಾನ. ಭಾಳ ಚಲೋ ಐತಿ. ಹಾಂ ಫ್ರೆಂಡ್ಸ್, ಮತ್ತು ಇಲ್ಲಿನೂ ಒಂದು ಇದೈತ್ರಿ. ಇಲ್ಲೂ ಲಿಂಗು ಐತ್ರಿ. ಎಲ್ಲ ಉದ್ಭವ ಲಿಂಗು ರೀ ಎಲ್ಲ ಇವು. ಆವಾಗಿಂದ ಕಾಲದಾಗ 11,050 ಆಗಿದ್ರಿ ಎಲ್ಲ ಇವು. ಆಮೇಲೆ ಇಲ್ಲಿ ಒಂದು ಶಿವ ಪಾರ್ವತಿ ಅವ್ರದ್ದು ಇದೈತ್ರಿ ಎಲ್ಲ ಐತಿ. ಬರ್ರಿ ಇಲ್ಲಿ ತೋರಿಸ್ತೀನಿ ಬರ್ರಿ. ಆಮೇಲೆ ಇದು ನೋಡ್ರಿ ದೇವಸ್ಥಾನದ ಹಿಂದಿಂದ ಇದು ನಂದಿ ನಾವು ಆಗಲೇ ನೋಡಿದೇವಲ್ರಿ. ಅದು ನಂದಿದ ಅಲ್ಲಿ ಕಾಣುತ್ತೆ ನಮ್ಗೆ ಒಳಗೆ. ಇದು ಗ್ರಾಮ ಅಣ್ಣಿಗೇರಿ ನೋಡ್ರಿ. ಫೇಮಸ್ ಅಮೃತೇಶ್ವರ ದೇವಸ್ಥಾನ. ಉದ್ಭವ ಶಿವಂದ ಸ್ವಯಂ ಉದ್ಭವ ಆಗಿದ್ರಿ ಇದು ಲಿಂಗು. ಬರ್ರಿ ಮುಂದೆ ನೋಡೋಣಂತ. ಆಮೇಲೆ ಇಲ್ಲೊಂದು ಬಾಗಲ ಐತ್ರಿ. ಇಲ್ಲೊಂದು ಬಾಗಲ ಐತೆ. ಅದು ಇಲ್ಲಿಂದ ನಿಮ್ಗೆ ಇದು ಕಾಣ್ತೈತ್ರಿ. ಡೈರೆಕ್ಟ್ ದರ್ಶನ ಇದಾಗ್ತೈತಿ ಇಲ್ಲಿಂದ ನೋಡಿದ್ರು. ಡಿಸೆಂಬರ್ಗೆನ ಇದು ಜಾತ್ರೆ ಆಕೈತ್ರಿ ಅಜ್ಜಾರು ಹೇಳ್ದಂಗೆ. ಆಮೇಲೆ ಇದೊಂದು 2 ಇವು ಅದಾವ್ರಿ ಇಲ್ಲಿ. ನಾಗ ಇದೈತ್ರಿ ಇದು. ಆಮೇಲೆ ಇದ್ರದ್ದು ಏನಂದ್ರೆ ಎತ್ತಿ ನೀವು ಬೇಡ್ಕೋಬೇಕ್ರಿ. ನಿಮ್ ಬೇಡ್ಕೊಡಿದ್ದೆಲ್ಲ ಹಿಡಿಯರ್ತೈತಿ ಅಂತ ಒಂದು ಇದೈತ್ರಿ ಪ್ರತೀತಿ. ಇದೊಂದು ಬಂದು ಇದು ಮಾಡ್ಕೊರಿ ಇಲ್ಲಿ ಬಂದಾಗ. ಫ್ರೆಂಡ್ಸ್, ಈಗೆಲ್ಲ ದೇವಸ್ಥಾನ ನಿಮಗೆಲ್ಲ ಇದು ಮಾಡಿದ್ದಾರೆ. ಇದ್ರದ್ದು ನಿಮ್ಗೆ ಒಂದು ಏನರ ಅದು ಪರಿಚಯನೂ ಆತೀಗೆಲ್ಲ ನಮ್ಮ ಇವರು ಪೂಜಾರಿಯವ್ರು ಹೇಳಿದ್ರಿ. ಆಮೇಲೆ ನೋಡ್ರಿ, ಲೈಕ್ ಆದ್ರೆ ನಿಮ್ದು ವಿಡಿಯೋ ಲೈಕ್ ಆದ್ರೆ ಕಮೆಂಟ್ ಮಾಡಿರಿ. ಆಮೇಲೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಮ್ದು ಹಿಂದೆ ಹೋಗಿದ್ದು ಕುಂಭಮೇಳಕ್ಕೆಲ್ಲ ನಾವು ಕಾಶಿ ಅಯೋಧ್ಯಕ್ಕೆಲ್ಲ ಹೋಗಿ ಬಂದಿವಿ, ಭೇಟಿ ಕೊಟ್ಟಿವಿ. ಈಗ 14 ತಿಂಗಳದಾಗಂದ್ರೆ ಒಂದು 7 ಸಲ ಹೋಗಿ ಬಂದಿರಿ ನಾವು ಕಾಶಿ ಅಯೋಧ್ಯೆ ಎಲ್ಲ. ಆಮೇಲೆ ನಮ್ದು ಗ್ರೂಪ್ ಟೂರ್ನು ನಾ ಮಾಡ್ತಿರ್ತೀನಿ ರೀ, ಪ್ಯಾಕೇಜ್ ಟೂರ್ ಅಂತೇಳಿ. ಯಾರು ಹೋಗೋದಿದ್ರು ನೀವು ಕಮೆಂಟ್ ಒಳಗೆ ಹೇಳ್ಬೋದು. ಇಲ್ಲ ನಿಮ್ಗೆ ಅನಿಸಿಕೆ, ನಿಮ್ಗೇನು ಅನಿಸಿಕೆ ಬರುತ್ತೆ ಅದು ಹೇಳ್ಬೋದು. ಕಮೆಂಟ್ ಬಾಕ್ಸ್ನ ಹಾಕಿರಿ. ನಿಮ್ಗೆ ಬೇಕಂದ್ರೆ ಒಂದು ನಾವು ವಿಡಿಯೋನು ಅದಾವ್ರಿ ನನ್ನ ಕಡೆ ಹೋಗಿ ಬಂದಿದ್ದು. ಸ್ವಲ್ಪ ಈಗ ಇದೇ ವಿಡಿಯೋದಾಗ ಕಂಟಿನ್ಯೂ ಒಂದು ಸ್ವಲ್ಪ ಹಾಕಿರ್ತೀನಿ ರೀ ವಿಡಿಯೋ, ಆಮೇಲೆ ಫೋಟೋ ಹಾಕ್ತೀನಿ. ಆಮೇಲೆ ಇಷ್ಟೊತ್ತ ನಮ್ಮ ಜೋಡಿ ಇದ್ದ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಭಾಳ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಇದು ನಮ್ಮ ಉತ್ತರ ಭಾರತ ಪ್ರವಾಸದಲ್ಲಿ ಈಗ ನಾವು ಪಂಡ್ರಾಪುರ, ಶಿರ್ಡಿ, ಆಮೇಲೆ ಇದು ಎಲ್ಲೋರ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಶಿರ್ಡಿ ಮುಗಿಸ್ಕೊಂಡು ಈಗ ನಾವು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮುಗಿಸಿ ಈಗ ಉಜ್ಜಯಿನಿ ಮಹಾಕಾಲ ಬಂದಿದ್ದೇವೆ. ಇಲ್ಲಿಂದ ನಾವು ಕಾಶಿ ವಿಶ್ವನಾಥ ಪ್ರಯಾಣ ಮಾಡಲಿದ್ದೇವೆ. ಇಲ್ಲಿಂದ 1000 ಕಿಲೋಮೀಟ್ರ್ ಇದೆ. ಮತ್ತೆ ಯಾರು ನೆಕ್ಸ್ಟ್ ಬರೋದಿದ್ರು ಬುಕ್ಕಿಂಗ್ ಮಾಡಿ. ಈಗ ಉಜ್ಜಯಿನಿ ಮಹಾಕಾಲದಲ್ಲಿ ಬಂದಿದ್ದೇವೆ. ರಶ್ ನೋಡ್ರಿ ಇಲ್ಲಿ. ये स्टार्ट होते हैं. हाँ, अभी आपको सबको कैसा हुआ? अच्छा लगा. सभी स्नान की सब अच्छा हुआ. बराबर हो. संगम में अभी हम काशी को निकलेंगे, काशी विश्वनाथ को. और भाई साहब को भी शुक्रिया इधर तक लेके आने को. नाव वाले भैया धन्यवाद.
बोलो गंगा माता की ಗಣಪತಿ ಹನುಮಪ್ಪ ತೋರ್ಕೊಂಡು हाँ अभी